ಪಾಯಿಂಟನ್ನು ನೀವು ಹೇಳಬೇಕಾದ್ರೆ ಈಗಲೇ ನೀವು ನೋಟ್ ಮಾಡಿ ಇಡಿ. ನೀವು ಎದ್ದ ನಂತರ ಮಾತಾಡೋದೇ ಬೇರೆ, ನಿಲ್ಲಿಸಿದಾಗ ನಿಮ್ಗೆ ಏನು ಮಾತಾಡಬೇಕು ಮಾತಾಡೋದು ಮಾತಾಡ್ಲಿಕ್ಕೆ ಆಗುದಿಲ್ಲ. ಆಯ್ತು, ಈಗ ಶರಣ್ ಕೂತ್ಕೊಳ್ಳಿ. ಈಗ ಕಲಬುರಗಿ, ಬೀದರ್ ಪುರ ಇಡೀ ರಾಜ್ಯದ ಬಗ್ಗೆ ಮಾತಾಡಿದ್ರೆ ಅದನ್ನೇ ನಾ ಹೇಳ್ದು ಕೇಳಿ. ಆಯ್ತು ಕೃಷ್ಣಪ್ಪ, ಈಗ ಅಧ್ಯಕ್ಷ ಆಯ್ತು ಅಧ್ಯಕ್ಷರೇ, ಆಯ್ತು. ಈಗ ನಾವು ಎರಡನ್ನೂ ಕ್ಲಬ್ ಮಾಡಿ ಅಂತ ಹೇಳಿದಿರಿ. ಅದಕ್ಕೆ ಎರಡು ಕ್ಲಬ್ ಆಗಿರೋದ್ರಿಂದ ಎಲ್ಲರಿಗೂ ಮಾತಾಡಕ್ಕೆ ಅವಕಾಶ ಕೊಡಿ. ಎಲ್ಲರಿಗೂ 5 ನಿಮಿಷದಲ್ಲಿ ಮುಗಿಸಿ. ಎಲ್ಲರೂ ಕೂತ್ಕೊಳ್ಳಿ, ಕೊಡ್ತಾರೆ, ಎಲ್ಲರಿಗೂ ಕೊಡ್ತಾರೆ. ಸಭಾಧ್ಯಕ್ಷರೇ, ದುಡ್ಡು ತಗೊಂಡ್ರ ಅನ್ನೋದನ್ನ ಹೇಳ್ಬೇಕು ಈಗ. ಆಯ್ತು, ನೀವು ಮಾತಾಡ್ತೀರಾ ಕೋನರೆಡ್ಡಿ ಅವರೇ? ಯಾರು ಮಾತಾಡ್ತೀರಾ? ಇಲ್ಲಿ ಸಭಾಧ್ಯಕ್ಷರೇ, ನಮಗೊಂದು ಎರಡು ಮಾತಾಡಕ್ಕೆ ಎಲ್ಲರಿಗೂ ಕೊಡ್ತೇನೆ. ಯಾರು ಮಾತಾಡೋರಿಲ್ಲ ಇಲ್ಲಿ. ಓಕೆ. ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಪ್ರತಿಪಕ್ಷದ ನಾಯಕರು ಭಾಳಷ್ಟು ವಿಷಯ ಮಾತಾಡಿದ್ರೆ ಅದನ್ನು ನಾನು ರಿಪೀಟ್ ಏನು ಮಾಡಲ್ಲ. ತಾವು ಹೇಳಿದಾಗೆ ಭಾಳ ಮುಖ್ಯವಾಗಿ ಏನೊಂದು ಸರ್ಕಾರದ ಗಮನವನ್ನು ಅಭಿವೃದ್ಧಿ ಮತ್ತು ಆಡಳಿತದ ಬಗ್ಗೆ ಗಮನ ಸೆಳೆಯೋಕ್ಕೆ ಇಷ್ಟಪಡ್ತೀನಿ. ಪ್ರಥಮವಾಗಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನು ನಿರ್ವಹಣೆಯನ್ನು ಮಾಡಲಿಕ್ಕೆ ಆದಾಯವನ್ನು ಸಂಗ್ರಹ ಮಾಡಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಅದರದ್ದೇ ಆದಂಥ ವೆಚ್ಚವನ್ನು ಒಂದು ಮಟ್ಟಕ್ಕೆ ಭರಿಸಬೇಕು ಅನ್ನೋಂಥ ಕಾರಣದಲ್ಲಿ ಸರ್ಕಾರವು ಸ್ಥಳೀಯ ಸಂಸ್ಥೆಗಳಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಸ್ ಅಂತ ಪ್ರಾರಂಭವನ್ನು ಮಾಡ್ತಾರೆ 2011ರಲ್ಲಿ. 1,000 ರೂಪಾಯಿವರೆಗೂ ಮ್ಯಾಕ್ಸಿಮಮ್ ಅಂದರೆ 1,000 ರೂಪಾಯಿವರೆಗೂ ಕಲೆಕ್ಟ್ ಮಾಡಲಿಕ್ಕೆ ಕರ್ನಾಟಕ ಮುನ್ಸಿಪಾಲಿಟಿ ಆ್ಯಕ್ಟಲ್ಲಿ 1976 ಒಂದು ಪ್ರೊವಿಷನನ್ನು ಮಾಡ್ಕೋತಾರೆ. ಆ ಪ್ರೊವಿಷನಲ್ಲೇನು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಏನು ರಸ್ತೆಗಳನ್ನು ಗುಡಿಸ್ಲಿಕ್ಕೆ, ಪಾರ್ಕು ಮತ್ತು ವೇಸ್ಟನ್ನು ಕಲೆಕ್ಟ್ ಮಾಡಲಿಕ್ಕೆ, ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಈ ಸೆಸ್ಸನ್ನು ಹಾಕುವಂಥದ್ದು ಮಾಡ್ತೀವಿ ಅಂತ. ಇದಾದ ನಂತರ ಕೇಂದ್ರ ಸರ್ಕಾರದಲ್ಲಿ ಒಂದು 2016 ರೂಲ್ ಒಂದು ಬರುತ್ತೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಇಲ್ಲಿ ಸ್ಟೇಟ್ ಆ್ಯಕ್ಟಲ್ಲಿ ಸೆಸ್ಸನ್ನು ಹಾಕೋತಾರೆ. ತಿರ್ಗಾ ಆ ಕಾರಣವನ್ನು ಬಳಕೆಯನ್ನು ಮಾಡಿಕೊಂಡು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಸ್ ಬೇರೆ, ಅದಲ್ಲದೆ ಈಗ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀಯನ್ನು ಹೇರೋಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಏನು ಕಳೆದ ವರ್ಷದಿಂದ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಫೀಸನ್ನು ಹಾಕೋದು ಬೇರೆ ಬೇರೆ ರಾಜ್ಯಕ್ಕೆ ನಾವು ಹೋಲಿಸ್ಕೊಂಡಾಗ ಇವರೇನು ತಂದಿದ್ದಾರೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀ ಬಹಳ ಹೆಚ್ಚಳವಾಗಿದೆ. ನಮ್ಮವರು, ನಮ್ಮ ಬೆಂಗಳೂರಿನ ಉಪಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು, ಬೆಂಗಳೂರು ಜಿಲ್ಲಾ ಅಭಿವೃದ್ಧಿ ಸಚಿವರು ಚೆನ್ನೈ ಬಗ್ಗೆ ಹೇಳ್ತಾ ಇದ್ರು, ಭಾಳ ಚೆನ್ನಾಗಿದೆ, ವೇಸ್ಟ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡ್ತಿದ್ದಾರೆ, ಚೆನ್ನೈ ನಗರದಲ್ಲಿ ಭಾಳ ಚೆನ್ನಾಗಿ ಉತ್ತಮವಾಗಿ. ಅಲ್ಲಿಗಾರ ಕಂಪೇರ್ ಮಾಡಲಿ, ಅಲ್ಲಿ ಸೆಸ್ ಇಲ್ಲ. ಬೇರೆ ಯಾವ ರಾಜ್ಯದಲ್ಲೂ ಸೆಸ್ ಅನ್ನುವಂಥದ್ದು ಎಲ್ಲೂ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಸ್ ಅನ್ನುವಂಥದ್ದು ಎಲ್ಲೂ ಇಲ್ಲ. ಸೆಸ್ಸಿನ ಜೊತೆಯಲ್ಲೇ ಯೂಸರ್ ಫೀಸನ್ನು ಹಾಕು, ಆ ಯೂಸರ್ ಫೀನೂ ಸಹ ಭಾಳ ಹೆಚ್ಚಳವಾಗಿದೆ. ಎಷ್ಟು ಮಟ್ಟಿಗಿದೆ ಅಂದರೆ, ನೀವು ನಂಬ್ತಿರೋ ಬಿಡ್ತಿರೋ, ಬೆಂಗಳೂರಿನ ಒಂದು ಆದಾಯ, ನಮ್ಮ ಪ್ರತಿಪಕ್ಷದ ನಾಯಕರು ಹೇಳ್ತಿರೋ, ನನ್ನ ಪ್ರಕಾರ, ಮಾಹಿತಿ ಪ್ರಕಾರ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀಯಲ್ಲೇ ಒಂದು ಸಾಧಾರಣ 3,000 ಕೋಟಿಯಷ್ಟು ಹಣ ಬರ್ತದೆ. 3,000 ಕೋಟಿಯಷ್ಟು ಹಣ ಬರೀ ಯೂಸರ್ ಫೀನಲ್ಲಿ ಬರುವಂಥದ್ದಾಗುತ್ತೆ. ಇವತ್ತು ಕಸ ವಿಲೇವಾರಿ ಮಾಡಲಿಕ್ಕೆ ಪರಮೇಶ್ವರು ಇದ್ದಾರೆ, ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿದ್ದರು. ಎಷ್ಟು ಖರ್ಚಾಗುತ್ತೆ ಅಂತ 3 ವರ್ಷದಿಂದ ಎಷ್ಟಿತ್ತು? 500 ಕೋಟಿ, 700 ಕೋಟಿ, 800 ಕೋಟಿ, ಈಗ ಒಮ್ಮೆಲೆ 1,400 ಕೋಟಿ. ಸರ್, ಸೆಸ್ಸಲ್ಲಿ ಎಷ್ಟು ಕಲೆಕ್ಟ್ ಮಾಡ್ತೀವಿ, ಯೂಸರ್ ಫೀನಲ್ಲಿ ಎಷ್ಟು ಕಲೆಕ್ಟ್ ಮಾಡ್ತೀವಿ? ಇವತ್ತಿನ ಯೂಸರ್ ಫೀನಲ್ಲಿ 3,000 ಕೋಟಿ. ಬರೀ ಈ ಡೆಫಿನೇಷನ್ ಆಫ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀ, ಅಧ್ಯಕ್ಷರೇ, ನಿಮಗೆ ಓದಲಿಕ್ಕೆ ಇಷ್ಟಪಡ್ತೀನಿ ನಾನು. ಯಾಕೆಂದರೆ ಸರ್, ಇಲ್ಲಿ ಬೆಂಗಳೂರಿನಲ್ಲಿ ಕಾರ್ಪೊರೇಷನು ಇಲ್ಲ ಸರ್, ನಾವು ಹೋಗಿ ಯಾರೂ ಮಾತಾಡಲಿಕ್ಕಾಗಲ್ಲ ಸರ್. ಇವತ್ತು ಈ ಬೆಂಗಳೂರಿನ ಸಮಸ್ಯೆನ ಪಾಪ ಟ್ಯಾಕ್ಸಿನ ಮೇಲೆ ಟ್ಯಾಕ್ಸ್ ಏರ್ತಾನೆ ಇದ್ದಾರೆ. ಜನ ಯಾವ ರೀತಿ ಪ್ರಜಾಪ್ರಭುತ್ವದಲ್ಲಿ ವ್ಯಕ್ತಪಡಿಸಲಿಕ್ಕೆ
ಆ ಪ್ರತಿಭಟನೆ ಮಾಡಲಿಕ್ಕೂ ಎಲ್ಲೂ ಜಾಗ ಇಲ್ಲ. ಎಲ್ಲರೂ ಒಂದೇ ಬಂದು ಪ್ರೊಟೆಸ್ಟ್ ಮಾಡಬೇಕು. ಯಾರು ಬಂದು ಯಾರು ಕೇಳೋರು ಹೇಳೋರು ಇದ್ದಾರೆ, ಏನಿಲ್ಲ. ಹಾಗಾಗಿ ಅಲ್ಲ, ಈಗ ಶಿವರಾಜ್ ತಂಗಡಿಗೆ ನಗು ಬರ್ತಿದೆ. ಅಶ್ವಥ್ ನಾರಾಯಣ ಅವರೇ, ನಿಮಗೆ ಖುಷಿ ಅಶ್ವಥ್ ನಾರಾಯಣ್ ಸರ್, ತಾವು ಈ ಕೆಲವೊಂದು ಪಾಯಿಂಟ್ ಹೇಳ್ತಾ ಇದ್ರಿ, ಅದು ನಿಮ್ಗೆ ಏನಾಗಿದೆ, ನಿಮ್ಗೆ ಬೇರೆ ಬೇರೆ ಕೊರತೆ, ನನಗೆ ಇಲ್ಲಿ ಸಮಯದ ಕೊರತೆ. ಈಗ ವಿಚಾರ ಅಂತ ಹೇಳಿದ್ರೆ ನೀವು ಯಾವಾಗಲೂ ಮಾತಾಡ್ತೀರಿ, ಡೈಲಿ ಮಾತಾಡೋಂಥ ಬಹಳಷ್ಟು ಸದಸ್ಯರಿದ್ದಾರೆ. ಸೊ ಅವ್ರಿಗೆ ಈ ಸ್ವಲ್ಪ ಶಾರ್ಟ್ ಕಟ್ ಮಾಡಿ ಅವ್ರಿಗೆ ಅವಕಾಶ ಕೊಡಿ. ಯಾಕೆ ಮತ್ತೆ ಈಗ ಸರ್ಕಾರ RCB ಉತ್ತರ ಕೊಡ್ಲಿಕ್ಕೆ ಪ್ರಾರಂಭ ಮತ್ತೆ ಯಾರಿಗೂ ಚರ್ಚೆ ಮಾಡ್ಲಿಕ್ಕೆ ಆಗುದಿಲ್ಲ, ಅದರ ಮುಂಚೆಲ್ಲ ಮುಗಿಸ್ಬೇಕು. ಅದಕ್ಕೆ ಅದು ಶಾರ್ಟ್ ಕಟ್ ಮಾಡಿ ಹೇಳಿ. ನನ್ನ ಗೌರವಾನ್ವಿತ ಸಭಾಧ್ಯಕ್ಷರೇ, ಇಷ್ಟು ದಿನ ನಿಲುವಳಿ ಸೂಚನೆಗಳು ಮಣ್ಣೆ ಆಯಿತು. ನಾನು ಒಂದರಲ್ಲಿ ಮಾತಾಡೋಣ, ಸ್ಟ್ಯಾಂಪೇಡ್ನಲ್ಲಿ ಮಾತಾಡೋಣ, ಯಾವುದು ನಾನು ತೊಗೊಂಡೆ, ನಾನು ಧರ್ಮಸ್ಥಳದ್ದು ಮಾತಾಡಿದ್ರು, ಡೈಲಿ ಮಾತಾಡ್ರಿ, ನಾನು ಯಾವುದ್ರಲ್ಲೂ ಮಾತಾಡಿ. ನಮ್ಮ ಕೆಲವು ಸಲ ಸುರೇಶ್ ಗೌಡ್ರು ಕೇಳ್ತಾ ಇರ್ತಾರೆ, ನೀವು ಬರೀ ಜೋರಾಗಿ ಬೊಬ್ಬೆ ಹೊಡೆಯೋದ, ಸಬ್ಜೆಕ್ಟ್ ಮಾತಾಡಲ್ವಾ ಅಂತ ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ನಾವು ವಿಚಾರನ ಮಾತಾಡಲಿಲ್ಲ ಅಂದ್ರೆ ಶಾರ್ಟ್ ಮಾಡಬೇಕು, ಹೇಳಿಬಿಡಿ. ಬಿಕಾಸ್ ದೇರ್ ಇಸ್ ನೋ ರೆಪ್ರೆಸೆಂಟೇಷನ್, ದೇರ್ ಇಸ್ ನೋ ಬಾಡಿ ಸರ್. ಅಂಡರ್ಸ್ಟ್ಯಾಂಡ್, ಪ್ಲೀಸ್ ಅಲೋ ಅಸ್ ಟು ಪ್ರೆಸೆಂಟ್. ನಾನೇನು ಟೆಕ್ನಿಕಲ್ ಆಗಿ ನಾನು ಸುಮ್ಮನೆ ಏನೋ ತೌಡು ಕೊಟ್ಟಲ್ಲ ಸರ್. ಅಲ್ಲ, ಹಾಗೆಲ್ಲ ನಮ್ಗೆ ಎಲ್ಲ ಸರಿದ್ರು ಕೂಡ ಅದಕ್ಕೆ ಬೇರೆ ಸಮಯ ಬೇಕಾದ್ರೆ ಕೊಡುವ ಸಪ್ರೇಟ್ ಆಗಿ ನೋಟಿಸ್ ಸರ್. ಏನು ಈ ಡೆಫಿನೇಷನ್ಗಳು ಏನಿದೆ ಅದನ್ನು ನಿಮ್ಮ ಗಮನಕ್ಕೆ ತಂದು, ಯಾಕೆಂದರೆ ನೀವು ಅಪ್ರಿಷಿಯೇಟ್ ಮಾಡ್ತೀರಾ, ನೀವು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆದವರು. ನೋಡಿ, ಈ ಬೈಲಾನಲ್ಲಿ ಮೊದಲು ಆ್ಯಕ್ಟಲ್ಲಿ ಒಂದು ಡೆಫಿನೇಷನ್ನು, ಸೆಸ್ಸಿಗೆ ಏನಂತ ಹೇಳ್ತಾರೆ, ಇಸ್ ಎ ಸ್ಪೆಸಿಫಿಕ್ ಚಾರ್ಜ್ ಇಂಪೋಸ್ ಬೈ ದ BBMP ಆಸ್ ಅ ಪಾರ್ಟ್ ಆಫ್ ದ ಪ್ರಾಪರ್ಟಿ ಟ್ಯಾಕ್ಸ್ ಆನ್ ದ ವೇಸ್ಟ್ ಜನರೇಟರ್ಸ್ ಟು ಕವರ್ ಫುಲ್ ಆರ್ ಪಾರ್ಟ್ ಟುವರ್ಡ್ಸ್ ಪ್ರೊವೈಡಿಂಗ್ ಅಂಡ್ ಮೇಂಟೈನಿಂಗ್ ದ ಓವರ್ ಆಲ್ ಸ್ಟ್ರೀಟ್ ಅಂಡ್ ಪಬ್ಲಿಕ್ ಏರಿಯಾ ಕ್ಲೆನ್ಲಿನೆಸ್. ಸೆಸ್ಸು ಯಾವ ರಾಜ್ಯದಲ್ಲೂ ಇಲ್ಲ. ನೆಕ್ಸ್ಟ್, ಯೂಸರ್ ಫೀ means a specific fee imposed by the BBMP as per the rule 15F of Solid Waste Management Rules 2016 on the waste generator to cover full or part cost of providing specific services of solid waste management collection, transportation, processing and disposal services as per the polluter pays principle. Polluter pays a principle. ಖಾಲಿ ಸೈಟು ಏನು ಸರ್? ಖಾಲಿ ಸೈಟ್ ಯಾವ ಪೊಲ್ಯೂಷನ್ ಡೆವಲಪ್ ಮಾಡುತ್ತದೆ? ಖಾಲಿ ಸೈಟ್ ಯಾವ ರೀತಿ ವೇಸ್ಟನ್ನು ಡೆವಲಪ್ ಮಾಡುತ್ತೆ ಅಂತ ನಾನು ಕೇಳಬೇಕು. ಇವತ್ತು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀನ ಯಾವ ರಾಜ್ಯದಲ್ಲೂ ಹಾಕಿಲ್ಲ ಸರ್. ಖಾಲಿ ಸೈಟ್ಗೂ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀ ಹಾಕ್ತಾರೆ ಸರ್. ಆ ಯೂಸರ್ ಫೀ ಎಷ್ಟು ಮಟ್ಟಿಗಿದೆ ಅಂದರೆ ಸರ್, ಪ್ರಾಪರ್ಟಿ ಟ್ಯಾಕ್ಸ್ಗಿಂತ ಡಬಲ್ ಇದೆ ಸರ್. ಯಾವ ನ್ಯಾಯ ಸರ್? ಒಂದು 30-40 ಖಾಲಿ ಸೈಟ್ ಇದ್ರು 6,000 ರೂಪಾಯಿ ಕಟ್ಟಬೇಕು ಸರ್. ಈ ರೀತಿ 60 ಪೈಸೆ ಪರ್ ಸ್ಕ್ವೇರ್ ಫುಟ್ ಪರ್ ಇಯರ್. ಸೊ ಈ ರೀತಿ ಅನ್ಯಾಯವನ್ನು ಇವತ್ತಿಲ್ಲಿ ಮಾಡ್ತಿರೋಂಥದ್ದಾಗ್ತಿದೆ. ದಯವಿಟ್ಟು ಇದು ಏನು ಟ್ಯಾಕ್ಸ್ ಟೆರರಿಸಮ್ ಅಥವಾ ಎಕ್ಸ್ಪ್ಲಾಯ್ಟೇಷನ್ ಇವತ್ತು ಮಾಡೋ ಮೂಲಕ 3,000ಕ್ಕಿಂತ ಹೆಚ್ಚಿನ ಕೋಟಿ ಬರೀ ಬೆಂಗಳೂರಿನಲ್ಲೇ ಯೂಸರ್ ಫೀನಲ್ಲಿ ಸೆಸ್ಸಲ್ಲಿ ಕಲೆಕ್ಟ್ ಆಗ್ತಿರುವಂಥದ್ದು. ದಯವಿಟ್ಟು ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ, ಈ ತಕ್ಷಣ ಈ ಖಾಲಿ ಸೈಟ್ಗೆ ಹಾಕಿರೋದು ಬೇರೆ ಬೇರೆ ರಾಜ್ಯ ಮತ್ತು ರ್ಯಾಂಕಿಂಗು